ನಮಸ್ತೆ ಫ್ರೆಂಡ್ಸ್, ಗೋಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಂಜುಳಾ. ನಾನಿವತ್ತು ನಿಮ್ಮ ಜೊತೆ ಭೂಮಿ ಹುಣ್ಣಿಮೆ ಹಬ್ಬದ ವಿಡಿಯೋವನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಈ ಹುಣ್ಣಿಮೆ ಹಬ್ಬದ ಸ್ಪೆಷಲ್ ಏನಂತಂದರೆ, ಇದು ಆಶ್ವೀಜ ಮಾಸದ ಹುಣ್ಣಿಮೆ ದಿನ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ, ಆಚರಣೆ ಮಾಡ್ತೀವಿ. ಈ ಹಬ್ಬ ಭೂಮಿ ತಾಯಿಗೆ ಮಾಡುವಂತಹ ಹಬ್ಬ. ವಿಶೇಷವಾಗಿ ಇದನ್ನು ರೈತರು ಮಾಡ್ತಾರೆ. ಮಲೆನಾಡಿನ ವಿಭಾಗದಲ್ಲಿ ಇದನ್ನು ಭೂಮಿ ಹುಣ್ಣಿಮೆ ಅಂತ ಕರಿತೀವಿ. ಹಾಗೆ ಉತ್ತರ ಕರ್ನಾಟಕದಂಥ ಭಾಗಗಳಲ್ಲಿ ಇದನ್ನು ಸೀಗೆ ಹುಣ್ಣಿಮೆ ಅಂತ ಕರೀತಾರೆ. ಈ ಕಾಲದಲ್ಲಿ ಅಂತಂದರೆ ಆಶ್ವೀಜ ಮಾಸದಲ್ಲಿ ಸುಮಾರಾಗಿ ಎಲ್ಲ ಫಸಲುಗಳು, ಅಡಿಕೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ಕಬ್ಬಾಗಿರ್ಬೋದು, ಎಲ್ಲ ಫಸಲುಗಳು ಸುಮಾರು ತುಂಬಿಕೊಂಡು, ತೆನೆ ತುಂಬಿಕೊಂಡು ರೆಡಿಯಾಗಿರುತ್ತೆ. ಈಗ ಹೆಣ್ಮಕ್ಳು ಬಸ್ರಿ ಆದಾಗ ಬಯಕೆ ಅಂತ ಮಾಡ್ತಾರಲ್ವ, ಹಾಗೆ ಭೂಮಿ ತಾಯಿ ಈ ಟೈಮಲ್ಲಿ ಫಸಲು ತುಂಬಿಕೊಂಡಾಗ ಭೂಮಿ ಬಯಕೆ ಅನ್ನೋದನ್ನು ಈ ಥರ ಆಚರಣೆ ಮಾಡ್ತಾರೆ. ಇದನ್ನು ಭೂಮಿಯ ಸೀಮಂತ ಅಂತಲೂ ಕರಿಬೋದು. ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದರೆ ಭೂಮಿ ಹುಣ್ಣಿಮೆ, ಸೀಗೆ ಹುಣ್ಣಿಮೆ ಅಥವಾ ಭೂಮಿಯ ಸೀಮಂತ ಹೇಗಾದರೂ ಕರಿಬೋದು. ಈ ಹಬ್ಬನ ಗಂಡು ಮಕ್ಕಳು ಹಿಂದಿನ ದಿನ ತಮ್ಮ ತೋಟ, ಗದ್ದೆ ಎಲ್ಲೇ ಆಗಿರ್ಬೋದು ಅಥವಾ ಹೊಲ ಎಲ್ಲೇ ಆಗಿರ್ಬೋದು ತೋರಣ ಮಾಡ್ತಾರೆ. ತೋರಣ ಮಾಡಿಬಿಟ್ಟು ಶುರು ಮಾಡ್ತಾರೆ. ಹೆಣ್ಣು ಮಕ್ಕಳು ತಾವು ಮನೆಯಲ್ಲೇ ಬೆಳೆದಿರೋಂತಹ ತರಕಾರಿನ ಬಳಸಿಬಿಟ್ಟು ರಾತ್ರಿಯೆಲ್ಲ ಅಡುಗೆ ಮಾಡ್ತಾರೆ. ರಾತ್ರಿ ಅಡುಗೆ ಮಾಡಿಬಿಟ್ಟು, ರಾತ್ರಿ ಅಂತಂದರೆ ಸುಮಾರು ಒಂದು 5 ಗಂಟೆ ಮುಂಚೆನೇ ಅಡುಗೆ ಆಗೋಗುತ್ತೆ. ಬೆಳಗಿನ ಜಾವ 5 ಗಂಟೆ ಮುಂಚೆ ಅಡುಗೆ ಆಗಿಬಿಟ್ಟು ಅದನ್ನು 5ರಿಂದ 6 ಗಂಟೆ ಒಳಗೆ, ಈಗೆಲ್ಲ ಲೇಟ್ ಆಗ್ತಾ ಬಂದಿದೆ. ನಾವು ಚಿಕ್ಕವರಿರುವಾಗ 5 ಗಂಟೆ ಒಳಗಡೆ ಪೂಜೆ ಮಾಡ್ತಾಯಿದ್ರು. ಆ ಪೂಜೆಗೆ ಬೆಳಕು ಬೇಕಲ್ವ, ಅದಕ್ಕೋಸ್ಕರ ಒಣಗಿದ ಅಡಿಕೆ ಮರ ಇರುತ್ತಲ್ಲ, ಆ ಅಡಿಕೆ ಮರನ ಕಟ್ ಮಾಡಿ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಆ ಪೀಸನ್ನು ಜೋಡಿಸಿ ಒಂದು ಕಟ್ ಮಾಡಿಬಿಟ್ಟು ಆ ಕಟ್ಟಿಗೆ ಬೆಂಕಿ ಹಚ್ಕೊಂಡು ತೊಗೊಂಡೋಗ್ತಾಯಿದ್ರು. ಆ ಬೆಳಕಲ್ಲಿ ಪೂಜೆ ಮಾಡ್ತಾಯಿದ್ರು. ಅದಕ್ಕೆ ದೊಂದಿ ಅಂತ ಹೇಳ್ತಾರೆ ಮಲೆನಾಡು ವಿಭಾಗದಲ್ಲಿ. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಹೆಸರಿರುತ್ತೆ. ಮಲೆನಾಡು ಭಾಗದಲ್ಲಿ ಇದನ್ನು ದೊಂದಿ ಅಂತ ಕರೀತಾರೆ. ಒಂದೊಂದು ಊರಿನಲ್ಲಿ ಒಂದೊಂದು ಟೈಮಿಗೆ ಪೂಜೆನ ಮಾಡ್ತಾರೆ. ಭೂಮಿ ತಾಯಿಗೆ ಬಯಕೆಗೆ, ಮನುಷ್ಯರಿಗೆ ಅಂತಂದರೆ ನಾವು ಹೆಂಗಸರು ಹೇಗೆ ಬಸರಾದಾಗ ಯಾವ್ಯಾವ ಥರ ಕಜ್ಜಾಯ, ಆಮೇಲೆ ನಮಗಿಷ್ಟ ಆಗಿರುವಂತಹ ಕೆಲವೊಂದು ಪದಾರ್ಥಗಳನ್ನು ಮಾಡಿ ಬಡಿಸ್ತಾರೋ, ಹಾಗೆ ಭೂಮಿ ತಾಯಿಗೆ ಒಂದು 3-4 ಥರದ ಕಜ್ಜಾಯ, ಆಮೇಲೆ ಸ್ಪೆಷಲಾಗಿ ಕೆಲವು ಕಡೆ ಅರಿಶಿಣ ಎಲೆ ಕಡುಬು ಮಾಡ್ತಾರೆ, ಚೀನಿಕಾಯಿ ಕಡುಬು ಮಾಡ್ತಾರೆ. ಚೀನಿಕಾಯಿಂದ ಸಿಹಿ ಗುಂಬಳಕಾಯಿ ಅಂತಾರಲ್ಲ ಅದು, ಹಾಗೆ ಕೆಸುವಿನ ದಿಂಡಿನ ಇದನ್ನು ಮಾಡ್ತಾರೆ, ಕಡುಬು ಮಾಡ್ತಾರೆ. ಸೌತೆಕಾಯಿ ಕಡುಬು ಮಾಡ್ತಾರೆ, ಹಾಗೆ ಕೊಟ್ಟೆ ಕಡುಬು ಅಂತ ಮಾಡ್ತಾರೆ. ಒಂದೊಂದು ವಿಭಾಗದಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ಥರದ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಥರ ಕಡುಬು ಅಂತ ಒಂದು ಸ್ಪೆಷಲಾಗಿರುತ್ತೆ. ಆಮೇಲೆ ಕಜ್ಜಾಯ, ಅತ್ರಾಸ, ಹೆಸರು ಕಾಳು ಉಂಡೆ, ಆಮೇಲೆ ಹೋಳಿಗೆ, ಆ ಥರದ್ದಿರುತ್ತೆ. ಇನ್ನು ಪಲ್ಯ ಅಂತಂದರೆ ನಂಜು ಆಗದೆ ಇರೋಂಥ ಸ್ಪೆಷಲ್ಲಾಗಿ ನಂಜು ಈಗ ನಾವು ಮನುಷ್ಯರು ನಂಜು ಅಂತ ಏನು ತಿನ್ನಲ್ವಲ್ಲ, ಅದನ್ನು ಸಹ ಭೂಮಿ ತಾಯಿಗೆ ಮಾಡಲ್ಲ. ನಾವೇನು ತಿನ್ನಲ್ವ ಹಾಗೆ ಸೇಮ್ ನಮ್ಮ ಹೆಣ್ಣುಮಕ್ಳಿಗೆ ಹೇಗೆ ಬಸ್ರಿಗೆ ಬಯಕೆ ಹಾಕೋದಕ್ಕೆ ಅಡುಗೆ ಮಾಡ್ತಾರೋ ಅದೇ ತರಹದಲ್ಲಿ ಅಡುಗೆ ಮಾಡಿಬಿಟ್ಟು ಭೂಮಿ ತಾಯಿಗೆ ಸಿಂಗಾರ ಮಾಡಿ, ಒಂದು ಗದ್ದೆನವೇ ಒಂದು ತೋರಣ ಮಾಡಿ, ಆ ತೋರಣದ ಜೊತೆಗೆ ಒಂದು ಬಾಳೆ ಕಂಬ, ಆಮೇಲೆ ಒಂದು ಕಬ್ಬು ನೆಟ್ಬಿಟ್ಟು ಅದು ಹೂವಿನಲ್ಲಿ ಸಿಂಗಾರ ಮಾಡಿ, ಆಮೇಲೆ ಗದ್ದೆ ಭತ್ತದ ಗದ್ದೆ ಇರುತ್ತಲ್ಲ, ಆ ಭತ್ತದ ಗದ್ದೆನಲ್ಲಿ 2 ಬಳೆ ಹಾಕಿ ಹೂ ಮುಡಿಸಿ ಅದಕ್ಕೆ ಅಲಂಕಾರ ಮಾಡಿ ಅದನ್ನು ಪೂಜೆ ಮಾಡ್ತಾರೆ. ಅದು ಅಲಂಕಾರ ಮಾಡಿಬಿಟ್ಟು ಮನೇಲಿ ಮಾಡಿರೋಂತಹ ಎಲ್ಲ ಅಡುಗೆನೂ ತೊಗೊಬಂದು ಬಾಳೆ ಎಲೆಯಲ್ಲಿ ಬಡಿಸ್ತಾರೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಅಂತಂದರೆ, ಈ ಹಬ್ಬದಲ್ಲಿ ಅಮಟೆಕಾಯಿ ಪಲ್ಯ ಅಂತ ಮಾಡ್ತಾರೆ. ಅಮಟೆಕಾಯಿ ಬೆಳೆದಿರುತ್ತೆ ಈ ಟೈಮ್ನಲ್ಲಿ, ಅಮಟೆಕಾಯಿ ಪಲ್ಯ ಅಂತ ಮಾಡ್ತಾರೆ. ಅದಕ್ಕೆ ಬೆಲ್ಲ ಹಾಕಿಬಿಟ್ಟು, ಖಾರ ಹಾಕಿಬಿಟ್ಟು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಮಲೆನಾಡು ವಿಭಾಗದಲ್ಲಿ ಸುಮಾರಾಗಿ ಎಲ್ಲರ ಮನೆಗಳಲ್ಲಿ ಈ ಹಬ್ಬದಲ್ಲಿ ಅಮಟೆಕಾಯಿ ಪಲ್ಯ ಅಂತ ಮಾಡ್ತಾರೆ. ಹಾಗೆ ಭೂಮಿ ತಾಯಿಗೆ ಇನ್ನೊಂದು ಸ್ಪೆಷಲ್ ಅಂತಂದರೆ ತಳಬಾನ ಅಂತ ಮಾಡ್ತಾರೆ. ಅದು ಹೇಗೆ ಮಾಡ್ತಾರೆ ಅಂತಂದರೆ, 101 ಜಾತಿ ಮರದ ಅಥವಾ ಗಿಡದ ಎಲೆಗಳನ್ನು ತೊಗೊಬಂದು ಅದರ ಜೊತೆಗೆ ಅಕ್ಕಿ ಹಾಕಿ ಬೇಯಿಸಿಬಿಟ್ಟು, ಹಾಗೆ ಅದ್ರ ಜೊತೆಗೆ ಹೀರೆಕಾಯಿನ ದಾರವನ್ನು ಹಾಕಿ ಬೇಯಿಸಿಬಿಟ್ಟು, ಸ್ಪೆಷಲ್ಲಾಗಿ ಅದು ಹೀರೆಕಾಯಿ ದಾರ ಸ್ಪೆಷಲ್ಲು. ಅದ್ರ ಹಾಡೇ ಇದೆ, ಬೇಲಿ ಮೇಲೊಂದು ದಾರಿ ಹೀರೆಕಾಯಿ 101 ಕುಡಿ ಬೆರಕೆ ಸೊಪ್ಪಿನನ್ನು ಭೂಮಿ ತಾಯಿ ಎದ್ದು ಊಟ ಮಾಡೆ ಅಂತ ಒಂದು ಹಾಡು ಹೇಳಿಕೊಂಡು ಲಾಸ್ಟಿಗೆ ಅದನ್ನು ಹಾಕ್ತಾರೆ ಗದ್ದೆಗೆ. ಅದನ್ನು ತಳಬಾನ ಅಂತಾರೆ. ಅದನ್ನು ಕೂಡ ಸ್ಪೆಷಲ್ಲಾಗಿ ಮಾಡ್ತಾರೆ.
ನಂತರ ಭೂಮಿ ತಾಯಿಗೆ ಬಡಿಸಿರೋಂತಹ ಊಟನ ಹೋಗಿರೋಂಥ ಪೂಜೆಗೆ ಹೋಗಿರೋಂಥ ಎಲ್ಲರೂ ಕೂಡ ಗದ್ದೆನಲ್ಲಿ ಕೂತು ಅದನ್ನು ಸ್ವೀಕರಿಸಿ ಮನೆಗೆ ಬರ್ತಾರೆ. ಇದು ಭೂಮಿ ಹುಣ್ಣಿಮೆ ಹಬ್ಬದ ವಿಶೇಷ. ಹೇಗಿದೆ ಫ್ರೆಂಡ್ಸ್ ನನ್ನ ತವರು ಮನೆಯ ಭೂಮಿ ಹುಣ್ಣಿಮೆ ಹಬ್ಬದ ವಿಡಿಯೋ? ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಭೂಮಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು. ಅಷ್ಟೊಂದು 6 ಬೆಳಗಿನ 1 ಕುಡಿಬೇಕು ಅಂತ